ಈಶ್ವರಪ್ಪ, ಸಿದ್ದರಾಮಯ್ಯ, ವಿಶ್ವನಾಥ್, ರೇವಣ್ಣ, ಸ್ವಾಮೀಜಿಗಳು ಇವರು ಯಾವುದು ಪ್ರಶ್ನೆ ಅಲ್ಲ. ಆ ಬಡತನದಲ್ಲಿರೋಂಥ ವಿಲವಿಲ ಒದ್ದಾಡ್ತಾ ಇರೋಂಥ ಬಡವರು ನೋಡಿದಾಗ ಮೇಲ್ನೋಟಕ್ಕೆ ಈಶ್ವರಪ್ಪ, ಸಿದ್ದರಾಮಯ್ಯ ಎಲ್ಲ ಶ್ರೀಮಂತರಿದ್ದಾರೆ, ಬೇಕಾಷ್ಟು ಜನ ನಾವಿದ್ದೀವಿ. ನಮಗೆ ಬೇಡ ಈ ಮೀಸಲಾತಿ. ಆ ಬಡವರಿದ್ದಾರಲ್ಲ, ಕುರಿ ಕಾಯ್ಕೊಂಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ, ಮೇಲ್ನೋಟಕ್ಕೆ ಹೇಳೋರಿಗೆ ಗೊತ್ತೇ ಆಗೋದಿಲ್ಲ ಇದು ಅವ್ರು ಹೇಗೆ ವಾಸ ಮಾಡ್ತಿದ್ದಾರೆ ಅಂತ. ನಾನು ಆ ಕುರುಬರ ಹಟ್ಟಿಗಳಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೇನೆ. ಅವ್ರ ಪರಿಸ್ಥಿತಿ ಕುರಿಗಿಂತನೂ ಕೂಡ ಕುನಿ ಅಲ್ಲೋ ಇಲ್ಲೋ ಏನೋ ಒಂದು ಮೇಯ್ಕೊಂಡು ಬರುತ್ತೆ. ಆದರೆ ಅಲ್ಲಿ ಕುರುಬರು ವಾಸ ಮಾಡ್ತಾರಂತ ಕುರುಬರು ಮನುಷ್ಯರಂಗೆ ವಾಸ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಯಾವ ಸೌಲಭ್ಯವೂ ಅವ್ರಿಗಿಲ್ಲ. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ರಾಜಕಾರಣದಲ್ಲಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಕೇಂದ್ರದಿಂದ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ದು ಹೌದು. ಕ್ಲಾರಿಫಿಕೇಷನ್ ಬಂದಿದೆ ಅಂತ ನಾನು ಕೇಳಿದ್ದೀನಿ. ರಾಜ್ಯ ಸರ್ಕಾರಕ್ಕೆ ಕ್ಲಾರಿಫಿಕೇಷನ್ ಬಂದಿದೆ. ಬಹಳ ಹಿಂದೆ ಬೀದರ್, ಗುಲ್ಬರ್ಗಾ, ಯಾದಗಿರಿ ಈ ಮೂರೇ ಜಿಲ್ಲೆಗೆ ಎಸ್ ಟಿ ಮೀಸಲಾತಿ ಕೊಡಬೇಕು ಅಂತ ಒಂದು ಪ್ರಪೋಸಲ್ ರಾಜ್ಯ ಸರ್ಕಾರದಿಂದ ಹೋಗಿತ್ತು. ಅದು ಹಾಗೆ ಬಿದ್ದಿದೆ. ಈಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಂತ ಕುರುಬರಿಗೆ ಎಸ್ ಟಿ ಮಾಡಬೇಕು ಅಂತ ಹೋಗಿದೆ. ಯಾವ ವಿಚಾರಕ್ಕೆ ಕ್ಲಾರಿಫಿಕೇಷನ್ ಕೇಂದ್ರ ಸರ್ಕಾರದಿಂದ ಬಂದಿದೆಯೋ ಗೊತ್ತಿಲ್ಲ. ಕ್ಲಾರಿಫಿಕೇಷನ್ ಕೊಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಮೊನ್ನೆ ಎಸ್ ಟಿ ವಿಚಾರ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಮೀಟಿಂಗ್ ಕರೆದ್ರು. ದೊಡ್ಡ ಸುದ್ದಿ ಆಯ್ತದು. ಏನು ಎಸ್ ಟಿ ಕೊಟ್ಟೇ ಬಿಟ್ರನೋ ಸಿದ್ದರಾಮಯ್ಯನವರು ಅನ್ನೋ ತನಕನೂ ಚರ್ಚೆ ಆಯಿತು. ಕೊನೆಗೆ ಅದು ಟುಸ್ ಅಂತ ಮೀಟಿಂಗೇ ಕ್ಯಾನ್ಸಲ್. ಉಗ್ರಪ್ಪಂಗೆ ಹೆದರ್ಕೊಂಬಿಟ್ರು ಅಂತ ಕಾಣುತ್ತೆ ಸಿದ್ದರಾಮಯ್ಯನವರು. ಸ್ಪಷ್ಟನೆ ಕೊಡಬೇಕಿತ್ತು. ನಾವು ಯಾರ ಮೀಸಲಾತಿನೂ ಕಸ್ಕೊಳಲ್ಲ, ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದುರ್ಬಲರಾಗಿ ಯಾರಿದ್ದಾರೆ ಅವರಿಗೆ ಮೀಸಲಾತಿಗೆ, ಬರೀ ಕುರುಬರಲ್ಲ ಇನ್ನು ಬೇರೆ ಸಮಾಜದಲ್ಲೂ ಕೂಡ ಅನೇಕರು ಕಡುಬಡವರಿದ್ದಾರೆ, ಅವ್ರಿಗೂ ಎಸ್ ಟಿ ಮೀಸಲಾತಿ ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೂ ಕೊಡಬೇಕು. ಅದಕ್ಕೋಸ್ಕರ ನಾನು ಹೇಳಿದಿಷ್ಟೇ, ನೀವು ಯಾರಿಗೋ ಹೆದರ್ಕೊಂಡು ನಾನು ಹೋರಾಟ ಮಾಡಿಲ್ಲ, ಮಿಸ್ಟರ್ ಈಶ್ವರಪ್ಪ ಹೋರಾಟ ಮಾಡಿದ್ದು. ಎಸ್, ನಾನು ಹೇಳ್ತೀನಿ, ನಾನು ಯಾರು ಹೋರಾಟ ಮಾಡಿದ್ದು ಹೌದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮಗೆ ಕುರುಬರಿಗೆ ಎಸ್ ಟಿ ಕೊಡೋದಕ್ಕೆ ಇಚ್ಛೆ ಇದೆಯೋ ಇಲ್ಲೋ ಇದು ಸ್ಪಷ್ಟನೆ ಮಾಡಿರಿ. ಮತ್ತು ಆ ಎಸ್ ಟಿ ತರೋದಕ್ಕಲ್ಲಿ ಎಲ್ಲ ನೀವು ಮುಖ್ಯಮಂತ್ರಿಗಳು ಏನು ಮುಂದುವರಿಸಬೇಕು ಅದೆಲ್ಲ ಮುಂದುವರಿಸಿ.